ಕ್ರಿಯೇಟಿನ್ ತೊಗೊತಾ ಇದ್ದೀರಾ, ಹಾಗಾದರೆ ಈ 4 ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ನಂಬರ್ 1, ಹೆಚ್ಚು ನೀರು ಕುಡಿದೇ ಇರೋದು. ಹೌದು, ಕ್ರಿಯೇಟಿನ್ನ ತೊಗೊತಾ ಇದ್ದೀರಾ ಅಂದರೆ 3 ರಿಂದ 4 ಲೀಟರ್ ನೀರು ನೀವು ಕುಡಿಲೇಬೇಕು. ಆಗ ಏನಾಗುತ್ತೆ ಅಂದರೆ ನಿಮ್ಮ ಮಸಲ್ ಗ್ರೋತ್ ಚೆನ್ನಾಗಾಗುತ್ತೆ. ಮಸಲು ಮೋಸ್ಟ್ಲಿ ವಾಟರ್ ಮಾಸಿಂದನೇ ಆಗಿರೋದ್ರಿಂದ ಆ ಒಂದು ವಾಟರ್ ಮಾಸ್ನ ಇನ್ಕ್ರೀಸ್ ಮಾಡಿದ್ರೆ ನಿಮ್ಮ ಮಸಲ್ ಗ್ರೋತ್ ಚೆನ್ನಾಗಾಗುತ್ತೆ, ಜೊತೆಯಲ್ಲಿ ಕ್ರಿಯೇಟಿನ್ ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ. ಕ್ರಿಯೇಟಿನ್ ಕುಡಿದ ತಕ್ಷಣ, ಇವತ್ತು ಕುಡಿದ ತಕ್ಷಣ ನಾಳೆ ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಸಿಗಲ್ಲ. ನೀವು ಡೈಲಿ ಕ್ರಿಯೇಟಿನ್ನ ಕುಡಿತಾ ಇರಬೇಕು. ಅದು ಸ್ಲೋ ಪ್ರೋಗ್ರೆಸ್ ಆಗಿ ನೀವು ಎಷ್ಟು ವರ್ಕೌಟ್ ಮಾಡ್ತೀರಾ ಅದ್ರ ಜೊತೆಗೆ ನಿಮ್ಮ ಬಾಡಿಲಿ ವಾಟರ್ ಮಾಸ್ನ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಟೇಕಿಂಗ್ ಓವರ್ ಡೋಸ್, ನೀವು ಓವರ್ ಡೋಸ್ ಮಾಡ್ತಾ ಇದ್ದೀರಾ, ಕ್ರಿಯೇಟಿನ್ನ ಯಾವಾಗಲೂ 3 to 5 ಗ್ರಾಮ್ ಮಾತ್ರ ತೊಗೋಬೇಕು. ನೀವು ಯಾವ ಬ್ರ್ಯಾಂಡ್ ಕ್ರಿಯೇಟಿನ್ ತರಿಸಿರ್ತೀರ ಅದರಲ್ಲಿ ಒಂದು ಸ್ಕೂಪ್ ಇರುತ್ತೆ. ಆ ಸ್ಕೂಪು ಮತ್ತು ಆ ಕ್ರಿಯೇಟಿನ್ ಕಂಟೈನರ್ ಮೇಲೇ ಬರೆದಿರುತ್ತೆ 3 to 5 ಗ್ರಾಮ್ ಮಾತ್ರ ತೊಗೋಬೇಕು ಅಂತ. ನೀವು ಹೆಚ್ಚೆಚ್ಚು ತೊಗೊಂಡ್ರೆ ನಿಮಗೆ ಹೆಚ್ಚೆಚ್ಚು ಇನ್ಸ್ಟೆಂಟ್ ರಿಸಲ್ಟ್ಸ್ ಬರಲ್ಲ, ಅದರಿಂದ ಪ್ರಾಬ್ಲಮ್ ಆಗುತ್ತೆ ಹೊರತು ನಿಮಗೆ ಪ್ರೋಗ್ರೆಸ್ ಮಾತ್ರ ಸಿಗಲ್ಲ. ನೀವು ಡೈಲಿ ಡೋಸ್ನ ಮಿಸ್ ಮಾಡ್ತಾ ಇದ್ದೀರಾ, ಮಿಸ್ ಮಾಡಬೇಡಿ. ನಿಮಗೆ ಕ್ರಿಯೇಟಿನ್ ವರ್ಕ್ ಆಗಬೇಕು ಅಂದರೆ ನೀವು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೀರೋ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಡೈಲಿ ಡೋಸ್ ತಗೊಳ್ಳೇಬೇಕು. ಈವನ್ ನೀವು ವರ್ಕೌಟ್ ಮಾಡದೇ ಇರೋಂಥ ದಿನಗಳಲ್ಲಿ ಕೂಡ ನೀವು ಕ್ರಿಯೇಟಿನ್ ತಗೊಳ್ಳೇಬೇಕು. ಯಾಕೆಂದರೆ ಅದು ಮಸಲ್ ಗ್ರೋತ್ಗೆ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಾಡಿ ಮಾಡಬೇಕು ಅಂತ ಇದ್ದೀರಾ ಅಥವಾ ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂತಿದ್ದೀರಾ, ಮಸಲ್ ಗ್ರೋತ್ ಮಾಡಬೇಕು ಅಂತಿದ್ದೀರಾ, ಸೊ ಕ್ರಿಯೇಟಿನ್ ಇಸ್ ದ ಬೆಸ್ಟ್ ಆಪ್ಷನ್. ಕ್ರಿಯೇಟಿನ್ ನಿಮ್ಮ ಮಸಲ್ನ ಬೂಸ್ಟ್ ಮಾಡುತ್ತೆ. ಸೊ ಡೈಲಿ 3 ಇಂದ 5 ಗ್ರಾಮ್ ತಗೊಳ್ಳಿ, ಕನ್ಸಿಸ್ಟೆಂಟ್ ಆಗಿರಿ, ಚೆನ್ನಾಗಿ ನೀರು ಕುಡೀರಿ. 3 to 4 ಲೀಟರ್ ಇಸ್ ಅ ಮಸ್ಟ್. ನೀವೆಷ್ಟು ಚೆನ್ನಾಗಿ ನೀರು ಕುಡಿತೀರಾ ನಿಮ್ಮ ಬಾಡಿ ಅಷ್ಟು ಹೆಲ್ದಿ ಆಗಿರುತ್ತೆ, ವಾಟರ್ ಮಾಸ್ ಇನ್ಕ್ರೀಸ್ ಆಗುತ್ತೆ, ಕೊನೆಗೆ ಮಸಲ್ ಗ್ರೋತ್ ಕೂಡ ಆಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ ಕನ್ಸಿಸ್ಟೆಂಟ್ ಆಗಿರಿ, ಡಿಸಿಪ್ಲಿನ್ಡ್ ಆಗಿರಿ, ರಿಸಲ್ಟ್ ತಾನಾಗಿಯೇ ಬರುತ್ತೆ. ಓವರ್ ನೈಟ್ ರಿಸಲ್ಟ್ ಯಾವತ್ತೂ ಬರಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ದೊಡ್ಡವ್ರು ಹೇಳೋರೆ ನಿಮಗೆ ಗೊತ್ತು, ಅಭಿಮಾನಿಗಳೇ ನಮ್ಮನೆ ದೇವ್ರು.